ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಹೆಬ್ಬೂರು ಹತ್ರ ಹೆಬ್ಬೂರಿಂದ ಎಸ್ ಪುರಕ್ಕೆ ಹೋಗೋ ರೋಡಲ್ಲಿ ಉಂಗ್ರ ಅಂತ ಒಂದು ಊರು, ಅಲ್ಲಿಗೆ ಬಂದಿದ್ದೀನಿ. ಅಲ್ಲಿ ಒಂದು ಆಶ್ರಮ ಐತೆ. ಅದಕ್ಕೆ ಬಂದೆ ಇಲ್ಲಿಗೆ ಇವತ್ತು ಆಶ್ರಮಕ್ಕೆ. ಯಾಕೆ ಅಂದರೆ ನನಗೆ ಈ ಒಂದು ವಾರದಿಂದ ಈ ಆಶ್ರಮಕ್ಕೆ ಹೋಗಬೇಕು, ಈ ಆಶ್ರಮನೆಲ್ಲ ನೋಡ್ಕೊಂಬರ್ಬೇಕು ಅಂತ ಅನ್ನಿಸ್ತಾ ಇತ್ತು ಮನಸ್ಸಲ್ಲಿ. ಯಾಕೋ ನಂಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ನಾನು ಗುರುವಾರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಬಂದೆ ಇಲ್ಲಿಗೆ. ಇಲ್ಲಿ ಏನಕ್ಕೆ ಬಂದೆ ಅಂದರೆ ಇದೆಲ್ಲ ನೋಡಿ ತುಂಬ ವರ್ಷ ಆಗೋಗ್ಬಿಟ್ಟಿತ್ತು. ನಾವಲ್ಲೇ ಒಂದು 20 ವರ್ಷನೇ ಆಗೋಗಿತ್ತು ಸರಿಯಾಗಿ ಇಲ್ಲಿಗೆ ಬಂದೇ ಇರಲಿಲ್ಲ ನಾವು. ಮದುವೆ ಆಗಿ ಹೋದ್ಮೇಲಂತೂ ಇಲ್ಲಿ ಬರಲಿಲ್ಲ. ಏನಕ್ಕಪ್ಪ ಈ ಆಶ್ರಮಕ್ಕೆ ನಾನು ಬಂದೆ ಅಂದರೆ, ಇಲ್ಲಿ ನಮ್ಮ ತಾಯಿ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ನನ್ನ ವೀಡಿಯೋದಲ್ಲಿ ದೀಕ್ಷೆ ತಗೊಂಡವ್ರೆ ಅಂತ. ಹಾಗಾಗಿ ನಮ್ಮ ತಾಯಿ ಇಲ್ಲಿ ದೀಕ್ಷೆ ತಗೊಂಡವ್ರೆ. ಹಂಗಾಗಿ ಅವರು ಇಲ್ಲಿಗೆ ಬರ್ತಿರ್ತಾರೆ, ಭಜನೆ ಅದು ಇದು ಅಂತ ಬರೋರು ನಾವು ಚಿಕ್ಕ ಮಕ್ಕಳಲ್ಲಿ. ಏನಕ್ಕಪ್ಪ ನಮ್ಮಮ್ಮ ಇಲ್ಲಿಗೆ ಬರ್ತಾರೆ ಅಂತ ಅಂದರೆ ನಾನು ಹೇಳ್ತೀನಿ ಇವತ್ತು. ನಮ್ಮ ತಾಯಿ ಏನಕ್ಕಪ್ಪ ದೀಕ್ಷೆ ತಗೊಂಡ್ರು ಅಂತಲೂ ನಾನು ಹೇಳ್ತೀನಿ. ನಮ್ಮ ತಾಯಿಗೆ ನಾವು ಚಿಕ್ಕ ಮಕ್ಕಳಲ್ಲಿ ನಮ್ಮ ತಾಯಿ ಹೊಟ್ಟೆಯಲ್ಲಿ ಏನೋ ಗೆಡ್ಡೆ ಇತ್ತಂತೆ. ಅದು ಈ ಆಲೂಗೆಡ್ಡೆ ಇರುತ್ತಲ್ಲ ಆ ಥರ ಸಿಗೋದಂತೆ ನಮ್ಮ ಅಮ್ಮನ ಕೈಗೆ, ಒಂಥರ ಕೈಗೆ ತಡ್ಕೋದಂತೆ ಅದು ಗೆಡ್ಡೆ. ಆ ಗೆಡ್ಡೆ ಇದ್ದಾಗ ಅದನ್ನು ಡಾಕ್ಟ್ರು ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರಂತೆ. ಬೆಂಗಳೂರಿಗೆ ಬರ್ಕೊಟ್ಟಿದ್ರಂತೆ ಡಾಕ್ಟ್ರು ಆಪ್ರೇಷನ್ಗೆ. ಆವಾಗ ನಮ್ಮ ಅಪ್ಪನ ಹತ್ರ ದುಡ್ಡು ಇರಲಿಲ್ಲವಂತೆ. ನಮ್ಮ ಚಿಕ್ಕಪ್ಪ ಈ ಊರಲ್ಲಿ ನಮ್ಮ ಚಿಕ್ಕಪ್ಪ ಒಬ್ಬರವ್ರೆ, ಅವ್ರ ಹತ್ರ ಅವ್ರು ಒಂದು ಸ್ವಲ್ಪ ದುಡ್ಡು ಕೊಡಬೇಕಾಯ್ತಂತೆ. ಸರಿ ದುಡ್ಡು ಇಸ್ಕೊಂಬರೋಣ ಅಂತ ಇಲ್ಲಿಗೆ ಬಂತಂತ. ಆಪ್ರೇಷನಿಗೆ ದುಡ್ಡು ಬೇಕಲ್ಲ, ಅದಕ್ಕೆ ಬರೀ 3,000 ಆವಾಗ ಆಪ್ರೇಷನ್ಗೆ 3,000 ರೂಪಾಯಿ ವಂಚಕ್ಕೂ ನಮ್ಮ ಅಪ್ಪನ ಕೈಲಿಲ್ಲ ಅವತ್ತು, ನೋಡಿ ಆಗಿನ ಕಾಲದಲ್ಲಿ. ಆಮೇಲೆ ನಮ್ಮ ಅಪ್ಪ ಬಂದರೆ ನಮ್ಮ ಚಿಕ್ಕಪ್ಪ ಅವತ್ತು ಇಲ್ಲೇ ಇರಿಸ್ಕೊಂಡ್ರಂತೆ. ಇವತ್ತು ಈ ಮಠದಲ್ಲಿ ಈ ಆಶ್ರಮದಲ್ಲಿ ಭಜನೆ ಐತೆ, ಮತ್ತು ನೀನು ಇಲ್ಲೇ ಇರು ನೋಡೋಣ ಅಂತೇಳಿ ಇರಿಸ್ಕೊಂಡ್ರಂತೆ ನಮ್ಮ ಚಿಕ್ಕಪ್ಪ. ಆವಾಗ ನಮ್ಮ ಅಪ್ಪ ಎಲ್ಲ ಹೇಳ್ಕೊಂಡ್ರಂತೆ ಈ ಥರ ಅಂತೇಳಿ ನಮ್ಮ ಚಿಕ್ಕಪ್ಪನ ಹತ್ರ ಹೇಳ್ಕೊಂಡ್ರಂತೆ. ಆವಾಗ ನಮ್ಮ ಚಿಕ್ಕಪ್ಪ ಆಯಿತು ಅಂತೇಳಿ ನಮ್ಮ ಅಪ್ಪನಿಗೆ ಹೇಳಿದ್ರಂತೆ ಈ ಥರ ಒಂದು ಕರ್ಪೂರ ಹಚ್ಚು ಅಂತೇಳಿ. ನಮ್ಮಪ್ಪ ಸರಿ ಆಯಿತು ಅಂದ್ಬಿಟ್ಟು ಒಂದು 4 ಕಣಿ ಕರ್ಪೂರ ತಗೊಂಡೋಗ್ಬಿಟ್ಟು ಭಜನೆ ನಡೀತಿತ್ತಲ್ವ, ಭಜನೆ ನಡೆಯೋ ಟೈಮಲ್ಲಿ ನೈಟೆಲ್ಲ ಅಲ್ಲೇ ಇತ್ತಂತೆ ಆ 4 ಕಣಿ ಕರ್ಪೂರ ಹಚ್ಚಿಬಿಟ್ಟು ನಮ್ಮಪ್ಪ ಏನು ಇಲ್ದಂಗೆ ಎಲ್ಲ ಒಳ್ಳೇದಾದರೆ ನಿನ್ನ ಸನ್ನಿಧಿಗೆ ಕರ್ಕೊಬಂದು ಸೇರಿಸ್ತೀನಿ ಅಂತ ನಮ್ಮಪ್ಪ ಕೈ ಮುಕ್ಕೊಂಡು ಅದು ಕರ್ಪೂರ ಹಚ್ಚುತ್ತಂತೆ. ಏನೋ ನಮ್ಮ ಅಮ್ಮನ ಪುಣ್ಯನೋ, ನಮ್ಮಮ್ಮ ಯಾವ ಜನ್ಮದ ಏನು ಪುಣ್ಯ ಮಾಡಿತ್ತೋ ಏನೋ ಗೊತ್ತಿಲ್ಲ. ನಮ್ಮಪ್ಪ ಕರ್ಪೂರ ಹಚ್ಚಿದ ಮೇಲೆ ಬೆಳ್ಕರಿ ಅಷ್ಟೊತ್ತಿಗೆ ನಮ್ಮ ಅಮ್ಮನ ಹೊಟ್ಟೆಲಿರೋ ಗೆಡ್ಡೆ ಇರಲಿಲ್ವಂತೆ. ಆಮೇಲೆ ನಮ್ಮ ಅಮ್ಮನಿಗೆ ಅದು ಕೈಗೆ ತಡ್ಕೋದಂತೆ, ಒಂಥರ ಆಲೂಗೆಡ್ಡೆ ಥರ ಒಳ್ಳೇದಂತೆ ಅದು ಹೊಟ್ಟೇಲಿ. ಅದು ಏನೂ ಇರಲಿಲ್ವಂತೆ ನಮ್ಮ ಅಮ್ಮಲ್ಗಾಲೆ, ಊಟನೇ ತಿಂತಾ ಇರಲಿಲ್ವಂತೆ ಆ ಗೆಡ್ಡೆ ಇರೋದ್ರಿಂದ. ನಮ್ಮಮ್ಮ ಇಲ್ಲಿ ಕರ್ಪೂರ ಹಚ್ಚಿ ನಮ್ಮಪ್ಪ ಊರಿಗೆ ಹೋಗೋಷ್ಟೊತ್ತಿಗೆ ಬೆಳಗ್ಗೆ ಹೋಯ್ತಂತೆ ಅಲ್ಲಿ ಊರಿಗೆ. ನಮ್ಮ ಚಿಕ್ಕಪ್ಪ ಕಳಿಸ್ಕೊಟ್ರಂತೆ. ಆವಾಗ ಹೋಗಿ ನೋಡಿದ್ರೆ ನಮ್ಮಮ್ಮ ಆರಾಮಾಗಿ ಎದ್ದು ಊಟ ತಿಂತಾ ಇತ್ತಂತೆ. ನಮ್ಮಪ್ಪ ಹೋಗಿ ಖುಷಿ ಪಟ್ಬಿಡ್ತಂತೆ ನಮ್ಮಪ್ಪ. ಅಯ್ಯೋ ಗೆಡ್ಡೆ ಏನೂ ಇರಲಿಲ್ವಂತೆ ಆಮೇಲೆ ನಮ್ಮಮ್ಮನಿಗೂ ಖುಷಿ ಆಗೋಯ್ತಂತೆ. ಅವಾಗೆ ಊಟ ತಿಂದಿರಲಿಲ್ವಲ್ಲ, ಆವಾಗ ಊಟ ಎಲ್ಲ ತಿಂದು ನಮ್ಮಮ್ಮ ಚೆನ್ನಾಗಿ ಹುಷಾರಾಗಿ ಹೋಗ್ಬಿಡ್ತಂತೆ. ನೋಡಿ 4 ಕಣಿ ಕರ್ಪೂರ ನಮ್ಮ ಅಮ್ಮನ ಜೀವ ಉಳಿಸೈತಿ ಅಂದರೆ ಎಷ್ಟು ಪವರ್ಫುಲ್ ಇರ್ಬೋದಲ್ವ ದೇವರು. ಒಂದೊಂದು ದೇವರಲ್ಲಿ ಒಂದೊಂದು ಶಕ್ತಿ ಇದ್ದೇ ಇರುತ್ತೆ. ನಾವು ಯಾವತ್ತೂ ದೇವ್ರ ಬಗ್ಗೆ ಕೇವಲವಾಗಿ ನೋಡಬಾರ್ದು. ಹಂಗಂತ ಹೇಳಿ ಜಾಸ್ತಿ ಮೂಢನಂಬಿಕೆಗೂ ನಾವು ಹೋಗಬಾರ್ದು. ನಂಬಿಕೆ ಇರಬೇಕು, ಮೂಢನಂಬಿಕೆ ಬೇಡ. ಹಂಗಾಗಿ ನಮ್ಮ ಅಮ್ಮನಿಗೆ ಅದು ಒಂದು ಗೆಡ್ಡೆ ಕರಗಿಸೈತಿ ಅಂದರೆ ದೇವರು ನಿಜವಾಗ್ಲೂ ನಮ್ಮ ತಾಯಿ ಇವತ್ತು ಏನಾದರೂ ಇಲ್ಲಿ ನಮ್ಮ ಜೊತೆ ಅವರೇ ಅಂದರೆ ಒಂದು ಮರುಜನ್ಮ ನಮ್ಮ ತಾಯಿಗೆ. ಹಂಗಾಗಿ ನಾನು ಇದನ್ನು ತುಂಬ ದಿನದಿಂದ ನನಗೆ ಅನ್ನಿಸ್ತಿತ್ತು ವಿಡಿಯೋ ಮಾಡಬೇಕು, ಹೋಗಬೇಕು ಅಂತ. ಇಲ್ಲಿದ್ದಾರಲ್ಲ ಇವ್ರು ಕಾಳಮ್ಮಜ್ಜಿ ಅಂತ, ಇವರು ಹುಚ್ಚಪ್ಪ ತಾತ ಅಂತ ನಮ್ಮ ತಾಯಿ ಗುರುಗಳವರು. ಇವ್ರನ್ನೆಲ್ಲ ಇಲ್ಲೇ ಗದ್ದುಗೆ ಮಾಡಿರೋದು. ಇವರೆಲ್ಲ ಇಲ್ಲ, ಯಾರೂ ಇಲ್ಲ ಇವಾಗ. ಹಂಗಾಗಿ ನನಗೆ ತುಂಬ ದಿನದಿಂದ ಇದು ಕಾಡ್ತಿತ್ತು. ಆಮೇಲೆ ನಮ್ಮಮ್ಮ ಇಲ್ಲಿಗೆ ಸೇರ್ಕೊಂಡ್ಮೇಲೆ ಬಂದು ನಮ್ಮಮ್ಮ ಇಬ್ಬರು ಇಲ್ಲಿ ದೀಕ್ಷೆ ತಗೊಂಡ್ಮೇಲೆ ನಮ್ಮ ತಾಯಿ ಯಾರಾದರೂ ತೀರೋದ್ರೆ ಊಟಕ್ಕೆ ಹೋಗ್ತಾರಲ್ವ, ಅದು ಊಟ ಮಾಡಲ್ಲ. ಆಮೇಲೆ ಒಂದು ಸೋಮವಾರ ನಾನ್ ವೆಜ್ ತಿನ್ನಲ್ಲ. ಆಮೇಲೆ ಕಟ್ನೀಟು ನಮ್ಮಮ್ಮ. ಆಮೇಲೆ ಒಬ್ಬರು ಎಂಜಲು ತಿನ್ನಂಗಿಲ್ಲ. ಆಮೇಲೆ ಒಬ್ಬರು ಕುಡ್ದಿದ್ದ ನೀರಲ್ಲಿ ನಮ್ಮಮ್ಮ ನೀರು ಕುಡಿಯೋಂಗಿಲ್ಲ. ಅಷ್ಟು ಒಂದು ಕಟ್ನಿಟ್ಟಾಗಿ ನಮ್ಮಮ್ಮ ಐತೆ. ಇವತ್ತು ಅಷ್ಟೇ ಎಲ್ಲನ ಹೊರಗಡೆ
ಪೂಜೆ ಮಾಡ್ದಂಗೆ ನಮ್ಮಮ್ಮ ಎಲ್ಲೂ ಹೊರ್ಗಡೆ ಹೋಗಲ್ಲ. ಆಮೇಲೆ ಯಾರ ಮನೆಗೂ 2 ದಿವಸ ನಮ್ಮಮ್ಮ ಇರೋಲ್ಲ. ಯಾಕೆ ಅಂದರೆ ನಮ್ಮಮ್ಮಂಗೆ ಪೂಜೆ ಮಾಡೋಕ್ಕೆ ಜಾಗಗಳು, ಆಮೇಲೆ ಪೂಜೆ ಮಾಡೋಕೆ ಅಡ್ಜಸ್ಟ್ ಆಗಬೇಕು. ಆ ಥರ ಇದ್ದರೆ ಮಾತ್ರ. ಈಗ ಅದಕ್ಕೆ ನಮ್ಮಮ್ಮ ಇರೋ ಜಾಗದಲ್ಲೇ ನಮ್ಮಮ್ಮ ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ಪೂಜೆ ಮಾಡ್ಕೊಂಡೈತೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ನಮ್ಮ ಅಮ್ಮ ಕಾವಿ ಹಾಕ್ಕೊಂಡು ಅದೆಲ್ಲ ಅಂತ ಏನೂ ಇಲ್ಲ. ಮಾಮೂಲಿ ನಮ್ಮ ಥರನೇ ಹೋಟ್ಲಲ್ಲಿ ಕೆಲಸ ಮಾಡುತ್ತೆ, ಡೈಲಿ ಕಾಯ್ಕ ಮಾಡುತ್ತೆ. ಫಸ್ಟೇ ನಮ್ಮ ಶಿವಕುಮಾರ ಸ್ವಾಮಿಯವ್ರು ಹೇಳೋರಲ್ಲ, ಕಾಯಕವೇ ಕೈಲಾಸ ಅಂತ. ಆ ಥರ ನಮ್ಮಮ್ಮ ಕಾವಿ ಹಾಕ್ಕೊಂಡು ಏನೂ ಇದು ಮಾಡಲ್ಲ. ಆರಾಮಾಗಿ ಹೋಟ್ಲಲ್ಲಿ ಕೆಲಸ ಮಾಡುತ್ತೆ. ಮಾಮೂಲಿ ನಮ್ಮ ಥರನೇ ಬಟ್ಟೆ ಹಾಕ್ಕೊಳ್ಳುತ್ತೆ. ಡೈಲಿ ಸ್ವಾಮಿದು ವಿಭೂತಿ ಇಟ್ಕೊಳ್ಳುತ್ತೆ, ಕುಂಕುಮ ಇಟ್ಕೊಳ್ಳುತ್ತೆ. ಸ್ವಾಮಿ ಕಾಯ್ಕ ಮಾಡುತ್ತೆ ಬೆಳಗ್ಗೆ ಸಂಜೆ. ಹಂಗಾಗಿ ನಮ್ಮ ಅಮ್ಮನಿಗೆ ಇಲ್ಲಿಗೆ ಬಂದಮೇಲೆ ನಮ್ಮಮ್ಮ ಹುಷಾರಾಗಿದ್ದು. ಇದು ಅಡುಗೆ ರೂಮು. ಇಲ್ಲಿ ಶರಣಮ್ಮಜ್ಜಿ ಅಂತ ಒಬ್ರು ಇದ್ದರು. ಅಜ್ಜಿ ಇವಾಗಿಲ್ಲ. ಈಗೆಲ್ಲ ಅಡುಗೆ ರೂಮ್ ಚೇಂಜ್ ಮಾಡವ್ರೆ. ಫಸ್ಟ್ ಈ ಥರ ಇರಲಿಲ್ಲ ಅಡುಗೆ ರೂಮು. ಹಂಗಾಗಿ ಎಲ್ಲ ಚೇಂಜ್ ಮಾಡಿದರು. ಇದೆಲ್ಲ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ ನನ್ನ ನೆನಪಿಗಿರಲಿ ಅಂದ್ಬಿಟ್ಟು. ನಾವು ಇಲ್ಲಿ ಯಾವಾಗಲೂ ನಮ್ಮ ಅಪ್ಪ ನಮ್ಮ ಅಮ್ಮನ ಜೊತೆ ಬರ್ತಿದ್ವಿ. ಅವ್ರು ಯಾವಾಗನ ಭಜನೆ ಕರ್ಕೊಂಬರಲಿ ಇಲ್ಲಿಂದ KG ಟೆಂಪಲಿಗೆ ನಡೆಸ್ತಾಯಿದ್ರು ನಮ್ಮ ಅಪ್ಪ ನಮ್ಮಮ್ಮ ನಮ್ಮನ್ನಿಬ್ಬರನ್ನೂ, ನನ್ನ ನಮ್ಮ ಅಕ್ಕನ್ನ. ಅಷ್ಟು ಒಂದು ನಾವು ನಡೀತಾ ಇದ್ವಿ. ಅವಾಗ ಎಷ್ಟು ನಡೆಸ್ತಾಯಿದ್ರು ಅಂದರೆ, ಅವಾಗೆಲ್ಲ ಬಸ್ಗಳು ಈ ಥರ ಏನೂ ಇರಲಿಲ್ಲ. ಅವಾಗೆಲ್ಲ ನಡೀತಾ ಇದ್ವಿ. ನಾವಿಲ್ಲಿ ಯಾವಾಗಲೂ ಬಂದು ಊಟ ಎಲ್ಲ ಅಂದರೆ ನಾವು ಯಾವಾಗನ ಬರಲಿ ನೀರ್ಗಣಕ್ಕೆ ಬಂದರೂ ಇಲ್ಲಿ ನಮ್ಗೆ ಊಟ ಸಿಗೋದು. ಊಟ ಹಾಕೋರು. ಆಮೇಲೆ ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರು ಭಜನೆ ಎಲ್ಲ ಮಾಡ್ಕೊಂಡು, ಮತ್ತು ನಮ್ಮ ತಾಯಿಗೆ ಒಂದು ಮರುಜನ್ಮ ಕೊಟ್ಟಂಥ ಒಂದು ಜಾಗ. ನಮ್ಮ ತಾಯಿನೂ ಅಷ್ಟೇ ಪ್ರತಿ ಶಿವರಾತ್ರಿಯಲ್ಲೂ ಇಲ್ಲಿಗೆ ಬರ್ತಾರೆ. ಬೆಳಗಿನ ಸಂಜೆ ತನಕ ಉಪವಾಸ ಇದ್ದು ಸಂಜೆ ಬಂದು ಜಾಗರಣೆ ಮಾಡ್ತಾರೆ ಇಲ್ಲಿ. ಅವರು ಉಪವಾಸ ಅಂದರೆ ಬರೀ ನೀರು, ಒಂದು ಲೋಟ ಟೀ, ಒಂದು ಚೂರು ಎಲೆ ಅಡಿಕೆ ಬಿಟ್ಟರೆ ನಮ್ಮ ತಾಯಿ ಇನ್ನೇನೇನು ಹೊಟ್ಟೆಗೆ ತಗೊಳ್ಳಲ್ಲ. ಒಂದು ಬಾಳೆಹಣ್ಣು ಆಗಿರ್ಬೋದು ಏನು ನಮ್ಮ ತಾಯಿ ಹೊಟ್ಟೆಗೆ ತಗೊಳ್ಳಲ್ಲ. ನಾವು ಚಿಕ್ಕ ಮಕ್ಕಳಿಂದಲೂ ಅಷ್ಟೇ ನಮ್ಮ ತಾಯಿ ಇಲ್ಲಿಗೆ ಸೇರ್ಕೊಂಡ್ಮೇಲೆ ಏನು ಹೊಟ್ಟೆಗೆ ತಗೊಳ್ಳಲ್ಲ ನಮ್ಮ ತಾಯಿ. ಅಷ್ಟು ಒಂದು ಕ್ರಮಬದ್ಧವಾಗಿ, ಅಷ್ಟು ಒಂದು ಸಿಸ್ಟಮು ಜಾಸ್ತಿ ನಮ್ಮಮ್ಮ. ಹಂಗಾಗಿ ನಮ್ಮ ತಾಯಿಗೆ ಇಲ್ಲಿ ಸೇರ್ಕೊಂಡ್ಮೇಲೆ ನಮ್ಮ ತಾಯಿ ಕಾಯಿಲೆ ವಾಸಿ ಆಯಿತು. ನಮ್ಮ ತಾಯಿನೂ ಚೆನ್ನಾಗವ್ರೆ. ಇವತ್ತು ಒಂದು BP ಶುಗರು ಏನೂ ನಮ್ಮ ತಾಯಿಗಿಲ್ಲ. ಆಮೇಲೆ ನಾನು ಇದೆಲ್ಲ ಏನಕ್ಕೆ ಹೇಳಿದೆ ಅಂದರೆ, ಕೆಲವು ಜನಗಳು ನೋಡಿದ್ರೆ ಏನು ಅಂದ್ಕೊಂತೀರೋ ನಂಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ತಾಯಿ ಏನಾದರೂ ಈ ಜಾಗಕ್ಕೆ ಬಂದು ನಮ್ಮ ತಂದೆ ಏನಾದರೂ ಅವತ್ತು ಅದೇ ಈ ಸ್ವಾಮಿನೇ ನಮ್ಮ ತಂದೆನ ಇಲ್ಲಿ ಕರ್ಸ್ಕೊಂಡ್ರೋ ಏನೋ ಗೊತ್ತಿಲ್ಲ. ಈ ಜಾಗಕ್ಕೆ ಬಂದು ನಮ್ಮ ತಂದೆ ಒಂದು ಕರ್ಪೂರ ಹಚ್ಚಿ ಹೋಗಲಿಲ್ಲ ಅಂದಿದ್ರೆ ನಮ್ಮ ತಾಯಿ ಇವತ್ತು ನಮ್ಮ ಜೊತೆ ಇರ್ತಾ ಇರಲಿಲ್ಲ. ಯಾಕಂದರೆ ಇವತ್ತು ಯಾರಿಲ್ಲ ಅಂದರೂ ತಂದೆ ತಾಯಿ ಇರಬೇಕು. ಈಗ ನಮ್ಮ ತಂದೆ ನಮ್ಮ ಜೊತೆಯಲ್ಲಿಲ್ಲ, ಬಟ್ ನಮ್ಮ ತಾಯಿ ಆದರೂ ಇರಲಿ 2 ದಿವಸ. ಅದಕ್ಕೋಸ್ಕರ ನಾನು ಇದನ್ನು ಹೇಳಿದೆ ಅಷ್ಟೇ. ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಡೆ. ಇದು ಹಿತ್ತಲು ಬಾಗಿಲು, ತೋಟದ ಬಾಗಿಲು, ಅಲ್ಲಿ ಕಾಣೋದೆಲ್ಲ ಅವ್ರದ್ದೇ ತೋಟ. ಆಮೇಲೆ ನಾನು ಇಲ್ಲಿ ಬೆಳಗ್ಗೆ ಬಂದಾಗ ಟೀನೂ ಸಹ ನಾನು ಕುಡ್ದಿರಲಿಲ್ಲ, ನನಗೆ ಹಸಿವು ಆಗಿರಲಿಲ್ಲ. ಬಟ್ ಇಲ್ಲಿಗೆ ಬಂದು ಪೂಜೆ ಎಲ್ಲ ಆಗಿ ಅವ್ರನ್ನೆಲ್ಲ ಮಾತಾಡ್ಸಿದ ಮೇಲೆ ವಿಡಿಯೋ ಎಲ್ಲ ಆದಮೇಲೆ ನಂಗೆ ಹೊಟ್ಟೆ ಹಸಿತಿತ್ತು. ಅಷ್ಟೊತ್ತಿಗೆ ಅವರೇನೆ ಊಟ ಮಾಡಿ ಅವ್ವ ಅಂತೇಳಿ ಮುದ್ದೆ ತಂದುಕೊಟ್ರು. ತುಂಬ ವರ್ಷ ಆಗಿತ್ತು ಆಶ್ರಮದಲ್ಲಿ ಊಟ ಮಾಡಿ. ಇವತ್ತು ಊಟ ಮಾಡ್ತಾಯಿದ್ದೇನೆ. ಅದು ಮುದ್ದೆ ಎಷ್ಟು ಚೆನ್ನಾಗೈತಿ ಅಂದರೆ, ಮುದ್ದೆ ಸಾಂಬಾರು, ಹಸೆಕಾಳು ಹಾಕಿ ಸಾಂಬಾರು ಮಾಡಿದರು, ಹುಳಿ ಸಾರು, ಮಜ್ಜಿಗೆ ಕೊಟ್ಟಿದ್ದರು, ಅನ್ನ ಎಲ್ಲ ಇತ್ತು. ಇಕ್ಕೊಂಡು ಊಟ ಮಾಡಿ ಅಂತ ಬ್ರೇಷನಾಗ ನೋಡಿ. ನಮ್ಮ ಹಳ್ಳಿ ಸೈಡ್ ಹಂಗೆ ಬ್ರೇಷನಲ್ಲೇ ತಂದಿಡೋದು. ಊಟ ತಂದಿಟ್ಟರು, ಊಟ ಮಾಡಿರಿ ಅಂತ. ಊಟ ನೀವೇ ಇಟ್ಕೊಂಡು ಊಟ ಮಾಡ್ರಮ್ಮ ಅಂದರು. ಅವರು ಯಾರು ಬಂದ್ರೂ ಹೊಟ್ಟೆ ಹಸಿವಿಂದ ಕಳಿಸಲ್ಲ. ಊಟ ಇದ್ದೇ ಇರುತ್ತೆ ಮಠದಲ್ಲಿ. ಆಮೇಲೆ ನಾವು ಒಳಗಡೆ ಬಂದಾಗ್ಲೂ ನಾನು ಗೇಟೆಲ್ಲ ತೆಗ್ದಿತ್ತು. ಆಮೇಲೆ ನನಗೆ ಭಯ ಆಯಿತು. ಆಮೇಲೆ ಅವರು ಬಂದಮೇಲೆ ಹಂಗಂದೆ. ಅವರು ಏನಿಲ್ಲ, ನಿಮ್ಮದೇ ಮಠ, ನಿಮ್ಮದೇ ಆಶ್ರಮ, ಬಂದು ವೀಡಿಯೋ ಮಾಡ್ಕೊಳ್ರಮ್ಮ, ಏನು ತೊಂದರೆ ಇಲ್ಲ, ವೀಡಿಯೋ ಮಾಡ್ತಿದ್ದೀನಿ ಯೂಟ್ಯೂಬ್ಗೆ ಈ ಥರ ಅಂದೆ. ಒಳ್ಳೇದಾಗಲಮ್ಮ ಮಾಡಿ ಅಂದರು. ನಿಂತ್ಕೊಂಡ್ರು. ಅವರು ನಮ್ಮ ಜೊತೇಲಿ ಒಂದು ಫೋಟೋ ತೆಗೆಸ್ಕೊಂಡ್ರು. ನಂಗೆ ಖುಷಿ ಆಯಿತು. ಲಾಸ್ಟಿಗೆ ಬರುವಾಗ ಅವ್ರ ಕಾಲಿಗೆ ಶರಣು ಮಾಡ್ಕೊಂಡು ನಾನು ಹೊರಟೆ ಅಲ್ಲಿಂದ. ನನಗೂ ಸ್ವಲ್ಪ ನೆಮ್ಮದಿ ಸಿಕ್ತು. ನಮ್ಮ ತಂದೆ ತಾಯಿ ಇಲ್ಲಿ ಬಂದು ಹೋಗ್ತಿರೋದ್ರಿಂದ ಇವತ್ತು ನೋಡಿ, ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಹಾಕೋ ಒಂದು ಪುಣ್ಯ ನನಗೆ ಸಿಕ್ತು. ಆ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಫಸ್ಟ್ ಟೈಮ್ ಹೋಗಿದ್ದರಿಂದ ಪೂಜೆನೂ ಮಾಡಿಸ್ದೆ. ಇದು ಬಿಲ್ಪತ್ರೆ ಮರ. ಇದು ನಾವು ಹುಡುಗರಿಂದಲೂ ಹಂಗೆ ಐತಿ. ನಿಜವಾಗ್ಲೂ ನಾವು ಹುಡುಗರಿಂದಲೂ ಹಂಗೆ ಐತೆ. ಈ ಬಿಲ್ಪತ್ರೆ ಮರದ ಹತ್ರ ನಾವು ಆಟ ಆಡಬೇಕಾದ್ರೆ ನನಗೆ ಕಾಲಿಗೆ ಮುಳ್ಳು ಚುಚ್ಚಿಬಿಟ್ಟಿತ್ತು. ಆವಾಗ ಅದು ಇವತ್ತು ನನ್ನ ಕಾಲಲ್ಲಿ ಹಂಗೆ ಐತೆ ಮಚ್ಚೆ. ಇದು ಮಾವನಹಳ್ಳಿ ಕೆರೆ. ಉಂಗುರಕ್ಕೂ ಮಾವನಹಳ್ಳಿಗೂ ಸೆಂಟ್ರಲ್ ಐತೆ ಕೆರೆ ಇದು. ಆಮೇಲೆ ಇನ್ನೂ ಒಂದು ನಾನು ಹೇಳಬೇಕು. ನಮ್ಮ ಚಿಕ್ಕಪ್ಪರು ಒಬ್ಬರವ್ರು ಇಲ್ಲಿ ಅಂತ ಹೇಳಿದೆ. ನಮ್ಮ ಚಿಕ್ಕಪ್ಪವ್ರ ಮನೆ ಹತ್ರ ಹೋದೆ. ಅವ್ರು ಯಾರೂ ಇರಲಿಲ್ಲ, ಬೀಗ ಹಾಕಿತ್ತು. ಅಕ್ಕಪಕ್ಕದವ್ರನ್ನ ಕೇಳಿದೆ, ಅವ್ರು ಯಾರೂ ಇಲ್ವೇ, ನಮ್ಮ ಎಲ್ಲ ಹೋಗಿರಬೇಕು ಅಂದರು. ಸರಿ ಆಯಿತು ಅಂದ್ಬಿಟ್ಟು ಇನ್ನೊಂದ್ಸಲಿ ಬಂದಾಗ ಯಾವಾಗಾದರೂ ಹೋಗಿ ನಾನು ಮಾತಾಡ್ಸೋಣ ಅಂದ್ಬಿಟ್ಟು ಬಂದುಬಿಟ್ಟೆ. ನಾನು ಸಿಗಲಿಲ್ಲ ಅವ್ರು ನನಗೆ. ಹಂಗಾಗಿ ಇರಲಿ, ಏನೋ ನೋಡೋ ಋಣ ನನಗೆ ಇರಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಅದೊಂದು ವೀಡಿಯೋ ಮಾಡ್ಕೊಂಡು ಬಂದಲ್ಲ, ಅದೊಂದು ನನಗೆ ಖುಷಿ ಸಿಕ್ತು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಪೂರ್ತಿ ನೋಡಿ ವಿಷಯ ತಿಳ್ಕೊಳ್ಳಿ. ಆಮೇಲಿಂದ
ವಿಡಿಯೋ ಲೈಕ್ ಮಾಡ್ತಿರೋ ಸಬ್ಸ್ಕ್ರೈಬ್ ಮಾಡ್ತಿರೋ ನಿಮಗೆ ಸೇರ್ಕೊಂಡಿದ್ದು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇತ್ತೀಚೆಗೆ ನನ್ನ ವೀಡಿಯೋಗಳು 100 ಮೇಲೆ ಓಡ್ತಾ ಇಲ್ಲ, ಯಾಕೋ ನನಗೆ ಗೊತ್ತಾಗ್ತಿಲ್ಲ. ನಾನು ಅವಲೇ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಇದರಲ್ಲಿ ಏನಾದ್ರು ತಪ್ಪಿದರೆ, ನನ್ನ ವೀಡಿಯೋದಲ್ಲಿ ಏನಾದರೂ ಎಡಿಟಿಂಗ್ ಮಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ, ತಿಳಿಸ್ಕೊಡಿ, ಕಮೆಂಟ್ ಮಾಡಿ ಕನ್ನಡದಲ್ಲಿ. ನಮ್ಮ ಸ್ವಾಮಿ ಅಡವೀಶ್ವರನ ಗದ್ದಿಗೆ ಬಂದಿದ್ದೆ ನಾನು. ಎಲ್ಲರಿಗೂ ಸ್ವಾಮಿ ಒಳ್ಳೇದು ಮಾಡಲಿ. ಇಲ್ಲಿರೋದು ಶಿವಲಿಂಗ ಮೇಲ್ಗಡೆ ನೋಡಿ. ನಾನು ತಗೊಂಡೋಗಿದ್ದು ಎಲ್ಲಿಗೆ ಸೇರ್ಕಂತ ತುಳಸಿ ಪತ್ರೆ ಅಲ್ಲ, ಅವೆಲ್ಲ ನಮಗೆ ಯೋಗ. ನನಗಿವತ್ತು ಇಲ್ಲಿಗೆ ಬಂದಿದ್ದು ತುಂಬ ಖುಷಿ ಆಯಿತು. ಇವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ನೋಡಿ, ಲೈಕ್ ಮಾಡಿ ಅದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಒಂದು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಯಾರಾದರೂ ಬರೋರಿದ್ದರೆ ಬರ್ಬೋದು. ಇದು ಇರೋದು ಹೇಳಿದ್ದೀನಿ ಆವಾಗಲೇ, ಉಂಗುರ CS ಪುರ ಹೆಬ್ಬೂರು ಬಿಟ್ಟು ಮುಂದಕ್ಕೆ ಮಾವನಹಳ್ಳಿ ಬಿಟ್ಟರೆ ಉಂಗುರ ನೋಡಿ. ಅಡ್ರೆಸ್ಸು ಇಲ್ಲೇ ಐತಿ ಉಂಗುರ ಅಂತ.